ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಈಗ ಮೊದಲಿಗೆ ಪಂಚಾಂಗ ಶ್ರವಣ. ನಾಳೆ ವಾರ ಮಂಗಳವಾರ, ಅಶ್ವಿನಿ ನಕ್ಷತ್ರ, ಸಪ್ತಮಿ ತಿಥಿ, ಯೋಗ ಶುಭ, ಕರಣ ಭವ. ನಾಳೆ ರಾಹುಕಾಲ 3ರಿಂದ 4:30, ಗುಳಿಕ ಕಾಲ 12ರಿಂದ 1:30, ಯಮಗಂಟಕ ಕಾಲ 9ರಿಂದ 10:30. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಭ ಮುಹೂರ್ತ 2ರಿಂದ 3:30. ದ್ವಾದಶ ರಾಶಿಗಳ ಫಲಾಫಲ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಸ್ನೇಹಿತರಿಂದ ಸಹಾಯವು ದೊರೆಯುವುದು. ಆಸ್ತಿಯನ್ನು ಮಾಡುವುದರಲ್ಲಿ ಮನಸ್ಸು ಮಾಡುವಿರಿ. ಗೌರವ ಕೀರ್ತಿ ದೊರೆಯುವುದು. ಭೋಗ ವಸ್ತುವನ್ನು ಕೊಳ್ಳಲು ಸುಸಮಯ. ನಿಮ್ಮ ಬಯಕೆಗಳು ಈಡೇರುವುದು. ಧನಲಾಭವಾಗಬಹುದು. ನಿಮ್ಮ ಕಾರ್ಯಗಳು ಕೈಗೂಡುವುದು. ಅನ್ಯಾಯದಿಂದ ಲಾಭ ಗಳಿಸಲು ಮುಂದಾಗಿರುವಿರಿ. ಅಭಿವೃದ್ಧಿ ಹೆಚ್ಚುವುದು. ನಿಮ್ಮ ಹುದ್ದೆಯ ಬಗ್ಗೆ ಎಚ್ಚರಿಕೆಯಿಂದಿರಿ. ಹಿರಿಯರಲ್ಲಿ ಶತ್ರುತ್ವ ಬೇಡ. ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಗೆ ಮನಸ್ಸಂತೋಷ ಉಂಟುಪಡಿಸಿ. ಹಿರಿಯಣ್ಣ ಹಾಗೂ ತಂದೆಯನ್ನು ಗೌರವದಿಂದ ಕಾಣಿ. ಅವರ ಆಶೀರ್ವಾದ ನಿಮಗೆ ಶ್ರೇಯಸ್ಸನ್ನುಂಟು ಮಾಡುವುದು. ನಿಮ್ಮ ದಾಂಪತ್ಯ ಜೀವನವು ಸುಖಮಯವಾಗಿರುವುದು. ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಎಣ್ಣೆ ಹಾಗೂ ಕಬ್ಬಿಣ ವ್ಯಾಪಾರಿಗಳಿಗೆ, ಕಾರ್ಮಿಕರಿಗೆ ಲಾಭದಾಯಕವಾಗುವುದು. ನಿಮ್ಮ ಶುಭ ಸಂಖ್ಯೆ 2. ಈಗ ವೃಷಭ ರಾಶಿ. ಮುಖ್ಯ ವಿಷಯಗಳಲ್ಲಿ ಜಯ ಸಾಧಿಸುವಿರಿ. ಧನಲಾಭದಿಂದ ಸಂತೋಷ ಉಂಟಾಗುವುದು. ನಿಮ್ಮ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಕೈಗೂಡಲಬಹುದು. ವೃತ್ತಿಯಲ್ಲಿ ಜಯ ಕಾಣುವಿರಿ. ಸಹೋದರ ಸಹೋದರಿಯರ ಸಂತಸವು ದೊರೆಯುವುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಉತ್ತಮವಾಗಿರುವುದಿಲ್ಲ. ನಿಮ್ಮ ದಾಂಪತ್ಯ ಜೀವನವು ಸುಖವಾಗಿರುವುದಿಲ್ಲ. ಬೇರೆ ದಾರಿಯಲ್ಲಿ ಹಣ ವ್ಯಯವಾಗಬಹುದು. ಕಳ್ಳರು ಮತ್ತು ವೇಷಗಳ ಭಯದಿಂದ ವಾತಾವರಣವಿರಲಿದೆ. ದುರ್ಗಾದೇವಿಯ ಆರಾಧನೆ ಮಾಡುವುದರಿಂದ ಪರಿಹಾರ ಉತ್ತಮ ವಾಗ್ಮಿಗಳಾಗಿರುವಿರಿ. ಅನಿರೀಕ್ಷಿತ ಆಸ್ತಿ ಹಣ ದೊರೆಯುವ ಸಾಧ್ಯತೆ ಇದೆ. ಅನ್ಯಾಯದಿಂದ ಲಾಭ ಮಾಡಲು ಮನಸ್ಸು ಮಾಡುವಿರಿ. ಶುಭ ವಾರ್ತೆಯನ್ನು ಕೇಳುವಿರಿ. ಹಿರಿಯರಲ್ಲಿ ಶತ್ರುತ್ವ ಬೇಡ. ಗುರುವಿನ ಸೇವೆ ಮಾಡಿ. ಅವರ ಆಶೀರ್ವಾದದಿಂದ ನಿಮ್ಮ ಏಳಿಗೆ ಸಾಧ್ಯ. ಭೋಗ ವಸ್ತುಗಳು ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಎಣ್ಣೆ ಕಬ್ಬಿಣ ವ್ಯಾಪಾರಿಗಳಿಗೆ, ಕಾರ್ಮಿಕರು ಇವರಿಗೆಲ್ಲ ನಾಳೆ ಶುಭವಾಗುತ್ತದೆ. ಈಗ ಮಿಥುನ ರಾಶಿ. ನಿಮ್ಮ ಬಯಕೆಗಳು ಈಡೇರುವುದು. ಗೌರವ ದೊರೆಯುವುದು. ಭೋಗ ವಸ್ತುಗಳಿಂದ ಲಾಭ ಆಗಬಹುದು. ಭೋಗ ವಸ್ತುಗಳನ್ನು ಕೊಳ್ಳುವ ಮನಸ್ಸನ್ನು ಮಾಡುವಿರಿ. ಅಭಿವೃದ್ಧಿಯನ್ನು ಹೊಂದುವಿರಿ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು. ನಿಮ್ಮ ಪ್ರಯತ್ನಿಸುತ್ತಿರುವ ಕಾರ್ಯದಲ್ಲಿ ಜಯ ಕಾಣುವಿರಿ. ವೃತ್ತಿಯಲ್ಲಿ ಜಯ ಕಾಣುವಿರಿ. ಶತ್ರುಗಳ ಮೇಲೆ ಕೊಂಚ ಮಟ್ಟಿಗೆ ಜಯ ಸಾಧಿಸಬಹುದು. ಹಲವಾರು ತರಹದ ಶತ್ರುಗಳು ಉತ್ಪನ್ನರಾಗುವರು. ಎಚ್ಚರಿಕೆ ಅಗತ್ಯ. ಗೃಹದಲ್ಲಿ ಸಂತೋಷವನ್ನು ವಾತಾವರಣ ಇರಲಿದೆ. ಸರ್ಕಾರಿ ಕೆಲಸದಲ್ಲಿ ಅತೃಪ್ತಿ ಉಂಟಾಗಬಹುದು. ಇಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಗಣೇಶನನ್ನು ಆರಾಧಿಸಿ ಒಳಿತಾಗುವುದು. ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಭೋಗವಸ್ತು ವ್ಯಾಪಾರಿಗಳಿಗೆ ಮತ್ತು ಮುದುಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ ಲಾಭದಾಯಕವಾಗುವುದು. ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ, ಡಾಕ್ಟರ್, ಇಂಜಿನಿಯರ್, ಔಷಧಿ ಇಂಜಿನಿಯರ್ಗಳಿಗೆ, ಲಾಟರಿ, ಸುತ್ತ, ಜೂಜು, ಷೇರುಗಳು ಹಣ ಹೂಡುವವರಿಗೆ ನಾಳೆ ಲಾಭ ಉಂಟಾಗುವುದು. ನಿಮ್ಮ ಅದೃಷ್ಟ ಸಂಖ್ಯೆ 1. ಈಗ ಕರ್ಕಾಟಕ ರಾಶಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಜನಮನ್ನಣೆ ದೊರೆಯುವುದು. ಉನ್ನತ ಸ್ಥಾನ ಪಡೆಯುವಲ್ಲಿ ಜಯ ಸಾಧಿಸಿರಿ. ಕೆಲವರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ. ಒಡವೆ ವಸ್ತುಗಳನ್ನು ಕೊಂಡುಕೊಳ್ಳಲು ಮನಸ್ಸು ಮಾಡುವಿರಿ. ಶತ್ರುಗಳಿಂದ ದೂರ ಸರಿಯುವರು. ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿರುವುದು. ವಿದ್ಯಾರ್ಥಿಗಳು ಓದಿನಲ್ಲಿ ಜಯಗಳಿಸುವರು. ಆರೋಗ್ಯವು ಸುಧಾರಿಸುವುದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರಲಿದೆ. ಅಭಿವೃದ್ಧಿಯನ್ನು ಹೊಂದುವಿರಿ. ಮಂಗಳವಾರ ಹಾಗೂ ಶನಿವಾರ ಹನುಮಾನ ಉಪಾಸನೆ ಮಾಡಿ ಖಂಡಿತ ಒಳಿತಾಗುವುದು. ಅಗ್ನಿ ಹಾಗೂ ಆಯುಧಗಳಿಂದ ದೂರವಿರಿ. ದಿಢೀರ್ ಹಣ ಬರುವ ಯೋಚನೆಗಳು ಕೈ ಹಾಕದಿರುವುದೇ ಒಳಿತು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಭೋಗ ವಸ್ತುಗಳು ಶುಭ ಉಂಟು. ಲಾಯರ್ಗಳಿಗೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಲಾಭದಾಯಕವಾಗಬಹುದು. ನಿಮ್ಮ ಶುಭ ಸಂಖ್ಯೆ 2. ಈಗ ಸಿಂಹರಾಶಿ. ಮುಖ್ಯವಾಗಿ ನೀವು ಚಿಂತಿಸುತ್ತಿರುವ ವಿಷಯದಲ್ಲಿ ಜಯ ಕಾಣಬಹುದು. ಅನಿರೀಕ್ಷಿತ ಆಸ್ತಿ ದೊರೆಯಬಹುದು. ಗುಪ್ತ ನಿಧಿ ದೊರೆಯಬಹುದು. ಶುಭ ವಾರ್ತೆಯನ್ನು ಕೇಳುವರಿಗೆ ಆರೋಗ್ಯ ಸುಧಾರಿಸುವುದು. ಅವಿವಾಹಿತರಿಗೆ ವಿವಾಹದ ಮಾತುಕತೆ ನಡೆಯುವ ಸಾಧ್ಯತೆ ಉಂಟು. ಅಭಿವೃದ್ಧಿಯನ್ನು ಹೊಂದುವಿರಿ. ಹಿರಿಯಲ್ಲಿ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದಿರಿ. ವ್ಯವಹರಿಸಿರಿ. ವೃತ್ತಿಯಲ್ಲಿ ಪದವಿಯನ್ನು ಕಳೆದುಕೊಳ್ಳುವ ಸಂಬಂಧದ ಜಗಳ ಸಂಭವಿಸಬಹುದು. ತಾಳ್ಮೆಯಿಂದ ನಿಭಾಯಿಸಿರಿ. ಹಿರಿಯರೊಂದಿಗೆ, ತಂದೆಯೊಂದಿಗೆ ಅನವಶ್ಯಕ ವಾಗ್ವಾದ ಬೇಡ. ಗುರು ಹಾಗೂ ತಂದೆಯ ಸೇವೆ, ಅವರ ಆಶೀರ್ವಾದ ಪಡೆಯಿರಿ. ನಿಮ್ಮ ಶುಭ ಸಂಖ್ಯೆ 3.
ಈಗ ಕನ್ಯಾ ರಾಶಿ. ಅಭಿವೃದ್ಧಿಯನ್ನು ಹೊಂದುವಿರಿ. ಅವಿವಾಹಿತರಿಗೆ ವಿವಾಹ ಯೋಗವು ಉಂಟಾಗುವುದು. ಶತ್ರುಗಳು ದೂರ ಸೇರುವರು. ಅನವಶ್ಯಕ ವಸ್ತುಗಳ ಸಕಾಲದಲ್ಲಿ ದೊರೆತು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವುದು. ಸರ್ಕಾರಿ ಕೆಲಸಗಳು ನಿಧಾನಗತಿಯಲ್ಲಿ ಆಗುವುದು. ತೀರ್ಥಕ್ಷೇತ್ರ ದರ್ಶನ ಮಾಡುವಿರಿ. ಆಸ್ತಿ ಲಾಭ ಉಂಟಾಗಬಹುದು. ಓದಿನಲ್ಲಿ ಆಸಕ್ತರಾಗುವಿರಿ. ಧನ ಲಾಭವೂ ಆಗಬಹುದು. ಎಲ್ಲ ಕಡೆಯಿಂದಲೂ ಗೌರವ ಪ್ರಾಪ್ತಿಯಾಗುವುದು. ಕೋರ್ಟಿನ ವಾದ್ಯವಿದ್ದರೆ ಅಲೆದಾಟ ಮುಂದುವರಿಯುವುದು. ಸ್ತ್ರೀಯರಿಗೆ ದ್ವೇಷ, ಅನವಶ್ಯಕ ವಾದವನ್ನು ತಪ್ಪಿಸಿ ವರ್ತನೆಯನ್ನು ಸರಿಪಡಿಸಿಕೊಳ್ಳಿ. ಸ್ತ್ರೀಯರೊಂದಿಗೆ ಎಚ್ಚರಿಕೆಯಿಂದ ವ್ಯವಹರಿಸಿ. ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರ ಪಠಿಸಿ. ನಿಮಗೆ ತುಂಬ ಒಳ್ಳೆಯದಾಗುವುದು. ನಿಮ್ಮ ಅದೃಷ್ಟ ಸಂಖ್ಯೆ 5. ಈಗ ತುಲಾರಾಶಿ. ನಿಮ್ಮ ಕಷ್ಟಗಳು ಸ್ವಲ್ಪವಾಗಿ ಕಡಿಮೆಯಾಗುವುದು. ನೀವು ಸಾಲಬಾಧೆಯಿಂದ ಹೊರಬರುವಿರಿ. ಉಳಿತಾಯದ ಮಹತ್ವವನ್ನು ಅರಿವಿರಿ. ಪ್ರಯತ್ನಿಸಿದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಫಲ ಕೊಡುತ್ತವೆ. ಜನಮನ್ನಣೆಯನ್ನು ಗಳಿಸಬಹುದು. ಸಾವಧಾನವಾಗಿ ಅಭಿವೃದ್ಧಿಯತ್ತ ಹೆಜ್ಜೆ ಇಡುವಿರಿ. ಮಾನಸಿಕವಾಗಿ ಕೊಂಚ ನೆಮ್ಮದಿ ದೊರೆಯುವುದು. ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುವುದು. ದೂರ ಪ್ರಯಾಣವನ್ನು ಮಾಡದಿರುವುದೇ ಒಳ್ಳೆಯದು. ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತರಾಗುವರು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ದಾಂಪತ್ಯ ಜೀವನ ಸುಖವಿರುವುದು. ಕೋರ್ಟಿಗೆ ಅಲೆದಾಟ ಇರುವುದು. ಮತ್ತು ಶುಕ್ರವಾರ ದುರ್ಗೆಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವುದು ಶ್ರೇಯಸ್ಕರ. ವರ್ತನೆಯನ್ನು ಸರಿಪಡಿಸಿಕೊಳ್ಳಿ. ಸುಳ್ಳು ಆರೋಪಗಳು ನಿಮ್ಮ ಮೇಲೆ ಉಂಟಾಗುವ ಎಚ್ಚರಿಕೆಯಿಂದಿರಿ. ತಂದೆಯ ಆಶೀರ್ವಾದವನ್ನು ಪಡೆಯಿರಿ. ಹಾಗೂ ಸೇವಕರಲ್ಲಿ ಎಂದು ಕೀಳಾಗಿ ನೋಡಬೇಡಿ, ಗೌರವದಿಂದ ಕಾಣಿ. ನಿಮ್ಮ ಶುಭ ಸಂಖ್ಯೆ 5. ಈಗ ವೃಶ್ಚಿಕ ರಾಶಿ. ಐಷಾರಾಮಿ ವಸ್ತುಗಳು, ಭೋಗ ವಸ್ತುಗಳಿಂದ ಧನಲಾಭವಾಗಬಹುದು. ವಾಹನ ಖರೀದಿ ಮಾಡುವಿರಿ. ಸರ್ಕಾರಿ ಕೆಲಸದಲ್ಲಿ ಬಡ್ತಿ ದೊರೆಯಬಹುದು. ವ್ಯಾಪಾರದಲ್ಲಿ ಮುನ್ನಡೆ ಗಳಿಸುವಿರಿ. ಆರೋಗ್ಯ ಸುಧಾರಿಸುವುದು. ಅವಿವಾಹಿತರಿಗೆ ವಿವಾಹ ಯೋಗವೂ ಇದೆ. ಸಂತಾನ ಭಾಗ್ಯವೂ ದೊರೆಯಬಹುದು. ಪ್ರವಾಸ ಸುಖಮಯವಾಗಿರುತ್ತದೆ. ಆಸ್ತಿಯಿಂದ ಲಾಭ ಆಗಬಹುದು. ಭೂ ವ್ಯವಹಾರದಲ್ಲಿ ಯಶಸ್ಸು ಕಾಣಬಹುದು. ಆದರೆ ನೀವು ಬಯಸಿದ್ದನ್ನು ನಿಧಾನಗತಿಯಲ್ಲಿ ನಿಮಗೆ ದೊರೆಯುವುದು. ವೃತ್ತಿಯ ಜೀವನದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ. ನಿಷ್ಠೂರದ ಮಾತುಗಳನ್ನು ಕೇಳಬೇಕಾಗಬಹುದು. ಅಪನಿಂದನೆಯನ್ನು ಎದುರಿಸಬೇಕಾಗುವುದು. ಧನಾತ್ಮಕವಾದ ಗಟ್ಟಿ ನಿರ್ಧಾರಗಳನ್ನು ಹಾಗೂ ಶಿಸ್ತಿನ ಜೀವನ ನಿಮ್ಮನ್ನು ಯಶಸ್ಸಿನೆಡೆಗೆ ಕೊಂಡೊಯ್ಯುತ್ತದೆ. ನಿಮ್ಮ ಶುಭ ಸಂಖ್ಯೆ 6. ಈಗ ಧನುಸ್ಸು ರಾಶಿ. ಅವಶ್ಯಕ ವಸ್ತುಗಳಿಂದ ಸಂತೋಷ ದೊರೆಯುವುದು. ಆಸ್ತಿ ಮಾಡುವುದರಲ್ಲಿ ಹೆಸರು ಮಾಡುವಿರಿ. ವಿದ್ಯೆಯಲ್ಲಿ ಜಯ ಕಾಣಬಹುದು. ಅಭಿವೃದ್ಧಿ ಹೊಂದುವಿರಿ. ಭೋಗ ವಸ್ತುಗಳನ್ನು ಕೊಂಡುಕೊಳ್ಳುವಿರಿ. ವಾಹನ ಲಾಭ ಆಗಬಹುದು. ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯುವುದು. ಪ್ರವಾಸ ಸುಖಕರವಾಗಿರುವುದು. ವಾಹನ ಚಾಲಕರು ಎಚ್ಚರಿಕೆಯಿಂದ ವಾಹನ ಇಂದು ನಡೆಸುವುದು ಒಳ್ಳೆಯದು. ಸಂಬಂಧಗಳ ಅಭಿವೃದ್ಧಿಯನ್ನು ಹೊಂದುವಿರಿ. ಪಿತ್ರಾರ್ಜಿತ ಆಸ್ತಿಯು ದೊರೆಯುವ ಸಾಧ್ಯತೆ ಇದೆ. ಗೃಹದಲ್ಲಿ ಸುಖದ ವಾತಾವರಣವಿದೆ. ವಾಹನ ಲಾಭದಾಯಕವಾಗುವುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತರಾಗುವರು. ದಾಂಪತ್ಯ ಜೀವನ ಸುಖಕರವಾಗಿರುವುದು. ಆಯುಧಗಳಿಂದ ತೊಂದರೆ ಇದೆ, ಎಚ್ಚರಿಕೆಯಿಂದಿರಿ. ನಿಮ್ಮ ಶುಭ ಸಂಖ್ಯೆ 8. ಈಗ ಮಕರ ರಾಶಿ. ಅವಿವಾಹಿತರಿಗೆ ವಿವಾಹ ಯೋಗವು ಕೂಡಿ ಬರಲಿದೆ. ಕೆಲವರಿಗೆ ಸಂತಾನ ಭಾಗ್ಯವು ಆನಂದವೂ ಆಗುವುದು. ನಿಮ್ಮ ಇಚ್ಛೆಗಳು ಈಡೇರುವುದು. ಹಣಕಾಸಿನ ಅಭಿವೃದ್ಧಿಯನ್ನು ಹೊಂದುವಿರಿ. ವೃತ್ತಿಯಲ್ಲಿ ಬಡ್ತಿಯನ್ನು ನಿರೀಕ್ಷಿಸುವವರಿಗೆ ಈ ದಿನ ಸಿಹಿ ಸುದ್ದಿ ದೊರಕುವುದು. ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವ ಸಾಧ್ಯತೆ ಇದೆ. ಹೆಂಡತಿಯ ಕಡೆಯಿಂದ ಆಸ್ತಿ ಬರುವ ಸಂಭವವೂ ಇರುತ್ತದೆ. ಸಂಸಾರದ ಕಡೆ ಗಮನವನ್ನು ಕೊಡಿ. ಸಣ್ಣ ವಿಷಯಗಳ ಬಗ್ಗೆ ವಾಗ್ವಾದ ಬೇಡ. ಮನೆಯವರಿಗೆ ಸಮಯ ಹಾಗೂ ಗೌರವವನ್ನು ಕೊಡುವುದರಿಂದ ಸಂಬಂಧಗಳಲ್ಲಿ ಧನಾತ್ಮಕತೆಯನ್ನು ಮೂಡುತ್ತದೆ. ಶತ್ರುಗಳನ್ನು ಜಯಿಸಬಹುದು. ನಿಮ್ಮ ಕಾರ್ಯಗಳು ಕೈಗೂಡುವುದು. ಆದಾಯ ಹೆಚ್ಚಳವಾಗುವುದು. ನಿಮ್ಮ ಅದೃಷ್ಟ ಸಂಖ್ಯೆ 8. ಈಗ ಕುಂಭರಾಶಿ. ವೃತ್ತಿಯಲ್ಲಿ ಬಡ್ತಿಯನ್ನು ನಿರೀಕ್ಷಿಸಬಹುದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯ ದೊರಕುವುದು. ವ್ಯಾಪಾರದಲ್ಲಿ ಮುನ್ನಡೆಯನ್ನು ಸಾಧಿಸುವಿರಿ. ಆರೋಗ್ಯವು ಸುಧಾರಿಸುವುದು. ಆಸ್ತಿ ಲಾಭವಾಗಬಹುದು. ಶತ್ರುಗಳನ್ನು ಜಯಿಸುವಿರಿ. ನಿಮ್ಮ ಕಾರ್ಯಗಳು ಕೈಗೂಡುವುದು. ಆದಾಯ ಹೆಚ್ಚಳವಾಗುವುದು. ಕೋರ್ಟಿನಲ್ಲಿ ವ್ಯಾಜ್ಯವಿದ್ದರೆ ನಿಮಗೆ ಜಯ ಉಂಟು. ಅವಿವಾಹಿತರಿಗೆ ವಿವಾಹ ಮಾತುಕತೆಯು ಉಂಟಾಗುವ ಸಾಧ್ಯತೆಗಳುಂಟು. ಸಂತಾನ ಭಾಗ್ಯವು ದೊರೆಯುವ ಸಾಧ್ಯತೆ ಉಂಟು. ವಿದ್ಯಾರ್ಥಿಗಳು ಓದಿಗಿಂತ ಬೇರೆ ಕೆಲಸಗಳಲ್ಲಿ ಆಸಕ್ತರಾಗುತ್ತಾರೆ. ಉಡುಗೊರೆಗಳನ್ನು ನಿರೀಕ್ಷಿಸಬಹುದು. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುವುದು. ಗೃಹದಲ್ಲಿ ಸಂತೋಷದ ವಾತಾವರಣವಿರಲಿದೆ. ನಿಷ್ಠುರತೆಯ ಮಾತುಗಳನ್ನು ಆಡಬೇಡಿ. ಅತಿಯಾದ ಕೋಪವು ಒಳ್ಳೆಯದಲ್ಲ. ನಿಮ್ಮ ಅದೃಷ್ಟ ಸಂಖ್ಯೆ 3. ಈಗ ಮೀನರಾಶಿ. ನಿಮ್ಮ ಬಯಕೆಗಳು ಈಡೇರುವುದು. ಭೋಗ ವಸ್ತುಗಳು ಇಂದ ಒಳ್ಳೆಯದಾಗುವುದು. ಸುಖ ಸಮಯ. ಉನ್ನತ ಹುದ್ದೆಗೆ ಬಡ್ತಿಯು ದೊರೆಯಬಹುದು. ಗೌರವ ಕೀರ್ತಿಯನ್ನು ಸಂಪಾದಿಸುವಿರಿ. ಅಭಿವೃದ್ಧಿಯನ್ನು ಹೊಂದುವಿರಿ. ಆಸ್ತಿ ಮಾಡುವಲ್ಲಿ ಮನಸ್ಸು ಮಾಡುವಿರಿ. ಭೋಗ ವಸ್ತುಗಳಿಂದ ಲಾಭವಾಗಬಹುದು. ಆದರೆ ಖರ್ಚು ಹೆಚ್ಚಾಗಬಹುದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಜಯ ಲಭಿಸುವುದು. ಶತ್ರುಗಳು ಹೆಚ್ಚುವರು. ಹಾಗೆಯೇ ಶತ್ರುಗಳನ್ನು ಜಯಿಸುವಿರಿ. ಸ್ವಂತ ಕೆಲಸ ಕಾರ್ಯದಲ್ಲಿ ಜಯ ಉಂಟು. ಅಸಮಾಧಾನದ
ನಿಮ್ಮನ್ನು ಕಾಡುವುದು. ಯಾವುದೇ ಕೆಲಸದಲ್ಲಿ ಸಮಾಧಾನ ದೊರೆಯುವುದಿಲ್ಲ. ಪರದೇಶ ಅಥವಾ ಪರ ಊರಿಗೆ ಹೋಗುವ ಸಾಧ್ಯತೆಯೂ ಇರುತ್ತದೆ. ವ್ಯಾಪಾರ ವೃದ್ಧಿಯಾಗಬಹುದು, ಆದರೆ ಸಂಬಂಧಗಳ ಬಗ್ಗೆ ಗಮನವಿರಲಿ, ಅತಿ ಮುಖ್ಯವಾಗಿರುತ್ತದೆ. ಋಣಾತ್ಮಕ ಚಿಂತೆಗಳು ಅನಶ್ವರದಲ್ಲಿ ನಿಮ್ಮ ಶತ್ರುಗಳು ನಿಮ್ಮನ್ನು ಕಾಡುತ್ತದೆ. ಧ್ಯಾನ, ಯೋಗ ಮುಂತಾದ ಅಭ್ಯಾಸದಿಂದ ನಿಮಗೆ ಶುಭವಾಗುವುದು. ನಿಮ್ಮ ಅದೃಷ್ಟ ಸಂಖ್ಯೆ 9. ಈ ಪಂಚಾಂಗ ಶ್ರವಣದಿಂದಲೇ ಶುಭ ಉಂಟಾಗುತ್ತದೆ ಎಂದು ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ನಿಮಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರಾಯ ನಮಃ.